ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಹಾರರ್ ಮೂವಿನ ನಿಮ್ಮೊಟ್ಟಿಗೆ ತಗೊಂಬಂದಿದ್ದೀನಿ. ಆ ಮೂವಿ ಹೆಸರು ಬಹುಬುಟ್ಟು ಭೂತ್ ಅಂತ. ಇದೊಂದು ಒಡಿಶಾದ ಹಾರರ್ ಮೂವಿ. ರೀಸೆಂಟ್ ಟೈಮಲ್ಲಿ ಟ್ರೆಂಡಿಂಗಲ್ಲಿರುವ ಹಾರರ್ ಮೂವಿ, ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ನಿಮ್ಗೆಲ್ಲ ಈ ಮೂವಿ ಖಂಡಿತವಾಗಿ ಇಷ್ಟ ಆಗೇ ಆಗುತ್ತೆ, ಯಾಕಂದ್ರೆ ಹಾರರ್ ಸಬ್ಜೆಕ್ಟ್ ಅಲ್ಲಿ ಇದೊಂದು ಬೇರೆ ತರದ ಟ್ರೈ ಅಂತಾನೆ ಹೇಳ್ಬೋದು. ಸೊ ಹೀಗೆ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ. ಒಂದ್ ವೇಳೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್, ಕಮೆಂಟ್ ಆಗಿ ಶೇರ್ ಮಾಡಿ. ಸೊ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆಗಡೆ ಹೋಗೋಣ. ಸೊ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಒಡಿಶಾದಲ್ಲಿರುವ ಒಂದು ಊರನ್ನ ತೋರಿಸ್ತಾರೆ. ಹಾಗೆ ಆ ಊರಲ್ಲಿರುವ ಒಬ್ಬ ತಾಂತ್ರಿಕ ಮಹಿಳೆ, ಆ ಮಹಿಳೆ ಹೆಸರು ರತ್ನಮಾಲ್ ಅಂತ. ಒಂದಿನ ಅವಳ ಹತ್ತಿರ ತುಂಬಾ ಜನರು ಒಬ್ಬ ಪೊಸೆಸ್ ಆಗಿರುವ ಮಹಿಳೆನ ಕರ್ಕೊಂಡು ಬಂದು ಇವಳು ಒಳಗಿರುವ ದೆವ್ವವನ್ನ ಬಿಡಿಸಿ ಅಂತ ಸಲಹೆ ಕೇಳ್ತಾಳೆ. ಸೊ ಅದಕ್ಕೋಸ್ಕರ ರತ್ನಮಾಲ ತನಗಿರುವ ಶಕ್ತಿ ಮೂಲಕ ಅಲ್ಲಿದ್ದ ಆ ಮೀನಿನ ಒಳಗೆ ಆ ಮಹಿಳೆಯ ಆತ್ಮ, ಅಂದ್ರೆ ಆ ಮಹಿಳೆ ಮೇಲೆ ಬಂದಿತ್ತಲ್ಲ ಆ ಆತ್ಮನ ಆ ಮೀನಿನ ಒಳಗೆ ಸಾಗಿಸಿ ಅದೇ ಕೂಡಲೇ ಅದನ್ನ ಕಟ್ ಮಾಡಿ ಕೊಂದ್ಬಿಡ್ತಾಳೆ. ಸೊ ಅದರ ಮೂಲಕ ಪೋಸ್ ಆಗಿದ್ದ ಆ ಮಹಿಳೆನ ಫ್ರೀ ಮಾಡಿಬಿಡ್ತಾಳೆ. ಸೊ ಈ ರೀತಿಯಾಗಿ ರತ್ನಮಾಲ ಆ ಊರಲ್ಲಿ ಫೇಮಸ್ ಆಗಿದ್ಲು. ಅಂದ್ರೆ ಆ ಊರಲ್ಲಿ ಯಾರ ಮೇಲೇನೆ ದೆವ್ವ ಬಂದ್ರು ಕೂಡ ಆ ಊರಿನ ಜನಕ್ಕೆ ಮೊದಲು ನೆನಪಾಗ್ತಿದ್ದೆ ಈ ರತ್ನಮಾಲ. ಅಂದಾಗಿ ರತ್ನಮಾಲನ ಆ ಊರಿನ ಎಲ್ಲರೂ ಕೂಡ ಬಾವು ಅಂತ ಕರೆದಿದ್ರು. ಇಲ್ಲಿ ಬಾವು ಅಂದ್ರೆ ಅಮ್ಮ ಅಂತ ಅರ್ಥ. ಹಾಗೆ ರತ್ನಮಾಲಗೆ ಒಬ್ಬ ಮಗನಿದ್ದಾನೆ, ಅವನ ಹೆಸರು ಬುಟ್ಟು. ಸೊ ಇದೇ ಈ ಮೂವಿ ಹೆಸರು ಬಹುಬುಟ್ಟು, ಹಾಗೆ ಲಾಸ್ಟ್ ಅಲ್ಲಿ ಭೂತ್ ಅಂತ. ಸೊ ಇಷ್ಟೊತ್ತವರೆಗೆ ನೀವು ಕೇಳಿದ್ದು ರತ್ನಮಾಲನ ದಿನಚರಿ ಆಗಿದ್ರೆ, ಇವಾಗ ನಾನು ಅವಳ ಮಗ ಆದ ಬುಟ್ಟು, ಅಂದ್ರೆ ನಮ್ಮ ಈ ಕತೆ ಹೀರೋ ಬುಟ್ಟುನ ಬಗ್ಗೆ ಸ್ವಲ್ಪ ವಿವರಣೆನ ಕೊಡ್ಲೇಬೇಕು. ಬುಟ್ಟು ಆಕ್ಚುಲಿ ಆ ಊರಲ್ಲಿರುವ ಒಬ್ಬ ಸಾಧಾರಣ ವ್ಯಕ್ತಿ. ಅವನಿಗೆ ತಂದೆ ಆದ ಒಂದು ಬಿಸ್ನೆಸ್ ಇತ್ತು. ಅದೇನಪ್ಪ ಅಂದ್ರೆ ಅವನಿಗೆ ಆದ ಒಂದು ಸ್ವಂತ ಕೆರೆ ಇತ್ತು. ಹಾಗೆ ಆ ಕೆರೆಯಲ್ಲಿ ಅವನು ಮೀನು ಸಾಕಣೆಯನ್ನ ಮಾಡ್ತಿರ್ತಾನೆ. ಆದ್ರೆ ಅವನ ಕೆರೆಯಲ್ಲಿ ಸಾಕಷ್ಟು ಮೀನು ಇದ್ದಿರದ ಕಾರಣ ಅವನ ಬಿಸ್ನೆಸ್ ತುಂಬಾ ಡಲ್ ಆಗಿತ್ತು. ಅದಕ್ಕೋಸ್ಕರ ಅವನು ಬೇರೆ ತರದಲ್ಲಿ ಹಣವನ್ನ ಮಾಡ್ಲಿಕ್ಕೋಸ್ಕರ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಎಲ್ಲೂ ಕೂಡ ಅವನಿಗೆ ಆ ಒಂದು ಚಾನ್ಸ್ ಸಿಗ್ತಿರ್ಲಿಲ್ಲ. ಎನಿವೇ, ಇವಾಗ ನಾನು ಈ ಬುಟ್ಟುವಿನ ಫ್ರೆಂಡ್ ಆದ ಗುಡ್ಡುವಿನ ಪರಿಚಯವನ್ನ ಮಾಡಲೇಬೇಕು. ಹಾಗೆ ಅವನ ಫೇವ್ರೇಟ್ ಒಂದು ವಸ್ತುವಾದ ಈ ಬೈಕ್ ಬಗ್ಗೆ. ಗುಡ್ಡುವಿನ ಬೈಕ್ ಅಲ್ಲಿ ಒಂದು ವಿಶಿಷ್ಟತೆ ಇದೆ. ಅದೇನಪ್ಪ ಅಂದ್ರೆ ಅದು ಸ್ಟಾರ್ಟ್ ಆದ್ರೆ ಒಮ್ಮೆ ಸ್ಟಾಪ್ ಆಗ್ಲಿಕ್ಕೆ ಆಗಲ್ಲ. ಇಫ್ ಇನ್ ಕೇಸ್ ಸ್ಟಾಪ್ ಆದ್ರೆ ಅದನ್ನ ನಾರ್ಮಲ್ ಕೀ ಮೂಲಕ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನ ಬೇರೆ ತರ, ಅಂದ್ರೆ ಮೊಳೆ ತರ ಇರುವ ವಸ್ತುವಿನ ಮಾತ್ರ ಅದನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಅವನು ಮೋಸ್ಟ್ ಆಫ್ ದ ಟೈಮ್ ಆ ಬೈಕ್ ನ ಆನ್ ಅಲ್ಲಿ ಇಡ್ತಿದ್ದ. ಎನಿವೇ, ಹೀಗೆ ಗುಡ್ಡು ಹಾಗೆ ಬುಟ್ಟು ಆ ಊರಲ್ಲಿ ತಮ್ಮದೇ ಆದ ಒಂದು ಕೆಲಸ ಮಾಡ್ಕೊಂಡು ಜೀವನವನ್ನ ಸಾಗಿಸ್ತಿರ್ತಾರೆ. ಅಂಡ್ ಈ ಊರಲ್ಲಿ ರಿಂಕಿ ಹೆಸರಿನ ಒಬ್ಬ ಹುಡುಗಿ ಕೂಡ ಇದ್ದಾಳೆ. ಇವಳಿಗೆ ಈ ಬುಟ್ಟುವಿನ ಕಂಡ್ರೆ ಒಂದ್ ರೀತಿಯ ಪ್ರೀತಿ ಇತ್ತು. ಇವನ್ ಬುಟ್ಟು ಕೂಡ ಇತ್ತು, ಆದ್ರೆ ಅವನು ಪ್ರೀತಿಗೀತೆ ಅಂತ ಸದ್ಯಕ್ಕೆ ತಲೆ ಕೆಡ್ಸ್ಕೊಡ್ತಿರ್ಲಿಲ್ಲ. ಅವನ ಜೀವನದ ಏಮೆ ಬೇರೆ ಇತ್ತು. ಅದಕ್ಕೋಸ್ಕರ ಅವನು ಅವಳನ್ನ ನೆಗ್ಲೆಕ್ಟ್ ಮಾಡ್ತಿದ್ದ. ಆದ್ರೂ ಕೂಡ ಈ ರಿಂಕಿ ಯಾವಾಗ್ಲೂ ಬುಟ್ಟುವಿನ ಹಿಂದೆನೆ ಸುತ್ತ ಬರ್ತಿದ್ಲು. ಹಾಗೆ ಈ ರಿಂಕಿ ಒಂದು ಬಿಸ್ನೆಸ್ ಕೂಡ ಮಾಡ್ತಿದ್ಲು. ಹೀಗಿರುವಾಗ ಒಂದಿನ ಬುಟ್ಟು ಹಾಗೆ ಗುಡ್ಡು ಒಬ್ಬ ವ್ಯಕ್ತಿಯ ಮದುವೆಗೆ ಹೋಗ್ತಾರೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅವರಿಬ್ಬರ ಕ್ಲೋಸ್ ಫ್ರೆಂಡ್ ಆಗಿದ್ದ. ಅವನ ಹೆಸರು ಸಿದ್ಧಾರ್ಥ್ ಅಂತ. ಸಿದ್ಧಾರ್ಥ್ ಆಕ್ಚುಲಿ ಆವಾಗಷ್ಟೇ ದುಬೈಯಿಂದ ಬಂದು ಇಲ್ಲಿ ಸೆಟ್ಲ್ ಆಗಿ ಮದುವೆ ಆಗ್ಲಿಕ್ಕೆ ಪ್ಲಾನ್ ಮಾಡಿದ್ದ. ಅಂಡ್ ಇವತ್ತು ಅವನ ಮದುವೆ ಕೂಡ ಇದೆ. ಅದಕ್ಕೋಸ್ಕರ ಸಿದ್ಧಾರ್ಥ್ ಈ ಬುಟ್ಟುವಿಗೆ ಒಂದು ಆಫರ್ ನೀಡಿದ್ದ. ನನ್ನ ಮದುವೆಯ ಔತಣಕೂಟಕ್ಕೆ ಬೇಕಾಗಿರುವ ಆಲ್ಮೋಸ್ಟ್ ಎಲ್ಲಾ ಮೀನನ್ನ ಕೂಡ ನೀನೇ ಸಪ್ಲೈ ಮಾಡ್ಬೇಕಂತ. ಇವನ್ ಆವಾಗ ಈ ಬುಟ್ಟು ಕೂಡ ಒಪ್ಕೊಂಡಿದ್ದ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಬುಟ್ಟುವಿಗೆ ಅಷ್ಟು ಮೀನನ್ನ ಸಪ್ಲೈ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವನ ಕೆರೆಯಲ್ಲಿ ಸ್ವಲ್ಪ ಮೀನುಗಳಿದ್ದವು. ಅದಕ್ಕೋಸ್ಕರ ಸೊ ಆವಾಗ ಅಲ್ಲಿ ಎಂಟ್ರಿ ಕೊಟ್ಟಿದ್ದೆ ಸೋಮು ಎಂಬ ವ್ಯಕ್ತಿ. ಈ ಸೋಮು ಕೂಡ ಅದೇ ಊರಿನವನು. ಹಾಗೆ ಅವನು ಈ ಬುಟ್ಟು ಮಾಡ್ತಿದ್ನಲ್ಲ ಮೀನಿನ ಸಾಕಣೆ, ಅದೇ ಬಿಸ್ನೆಸ್ ನ ಮಾಡ್ತಿದ್ದ. ಅಂಡ್ ಇಲ್ಲಿ ಒಂದು ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಈ ಬುಟ್ಟುವಿನ ಕೆರೆಯಲ್ಲಿ ಸ್ವಲ್ಪ ಮೀನು ಇದ್ರೆ ಸೋಮುವಿನ ಕೆರೆಯಲ್ಲಿ ಯಾವಾಗ್ಲೂ ಮೀನು ತುಂಬಿ ತೊಳಗ್ತಿದ್ವು. ಆಲ್ಮೋಸ್ಟ್ ಎಲ್ಲಾ ಮೀನುಗಳು ಕೂಡ ಅವನ ಕೆರೆಯಲ್ಲಿದ್ದ ಕಾರಣ ಅವನು ಅದೇ ಕೂಡಲೇ ಸಿದ್ಧಾರ್ಥ್ನ ಕಾಂಟ್ಯಾಕ್ಟ್ ಮಾಡಿ ಆ ಆಫರ್ನ ತಾನು ತಗೊಳ್ತಾನೆ. ಹಾಗೆ ಮದುವೆಗೆ ಎಲ್ಲಾ ಮೀನನ್ನ ತಾನು ಸಾಗಿಸಿ ಅವನು ತುಂಬಾ ಲಾಭವನ್ನ ಪಡ್ಕೋತಾನೆ. ಇದರಿಂದ ಈ ಬುಟ್ಟುವಿಗೆ ತುಂಬಾ ಕೋಪ ಬರುತ್ತೆ. ಬಟ್ ಸಿದ್ಧಾರ್ಥ್ ಮಾತ್ರ ಅವರಿಬ್ಬರನ್ನ ಮ್ಯಾನೇಜ್ ಮಾಡ್ತಾನೆ. ಅವನು ಬುಟ್ಟುವಿಗೆ ಹೇಳ್ತಾನೆ, ಈ ಬಿಸ್ನೆಸ್ ನನಗೆ ಕೈಗಿಟ್ಲಿಲ್ಲ ಅಂದ್ರೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡು, ನಾನು ನಿನ್ನ ದುಬೈಗೆ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ನಿನಗೆ ಕೆಲಸ ಕೊಡಿಸ್ತೇನೆ ಅಂತ ಒಂದು ನಂಬಿಕೆ ಕೊಡ್ತಾನೆ. ಆ ಒಂದು ಮಾತು ಬುಟ್ಟುವಿಗೆ ತುಂಬಾ ಖುಷಿಯನ್ನ ಕೊಡುತ್ತೆ. ಯಾಕಂದ್ರೆ ಅವನಿಗೆ ಈ ಊರಲ್ಲಿರ್ಲಿಕ್ಕೆ ಇಷ್ಟ ಇರೋದಿಲ್ಲ.
ಬೇರೆ ಕಡೆ ಹೋಗಿ ಹಣ ಮಾಡಿ ಸಕ್ಸಸ್ ಆಗ್ಬೇಕೆಂಬುದು ಅವನ ದೊಡ್ಡ ಆಸೆ ಆಗಿತ್ತು. ಅದಕ್ಕೋಸ್ಕರ ಅವನು ಆ ಒಂದಿನ ತನ್ನ ಗಂಟು ಮುಟ್ಟಿನ ಕಟ್ಕೊಂಡು ತನ್ನ ಫ್ರೆಂಡ್ ಗುಡ್ಡುವಿನೊಟ್ಟಿಗೆ ಆ ವ್ಯಕ್ತಿನ ಮೀಟ್ ಆಗ್ಲಿಕ್ಕೆ, ಅಂದ್ರೆ ದುಬೈ ಕರ್ಕೊಂಡು ಹೋಗ್ಲಿಕ್ಕಿರುವ ವ್ಯಕ್ತಿನ ಮೀಟ್ ಆಗ್ಲಿಕ್ಕೆ ಹೋಗ್ತಾನೆ. ಅಂಡ್ ಅದಕ್ಕಿಂತ ಮುಂಚೆ ಬುಟ್ಟುವಿನ ಮನೆಯಲ್ಲಿ ರತ್ನಮಾಲಾಗೆ ಒಂದು ಕೆಟ್ಟ ಕನಸು ಬೀಳುತ್ತೆ. ಆ ಕನಸಲ್ಲಿ ಅವಳಿಗೆ ತುಂಬಾ ವಿಚಿತ್ರವಾದ ಭೂತಗೀತೆಲ್ಲ ಕಂಡು ಒಂಥರ ಏನೋ ಸ್ಟ್ರೇಂಜ್ ಆಗ್ಲಿಕ್ಕೆ ಬಾಕಿದೆ ಅಂತ ಅವಳಿಗೆ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವಳು ಈ ಬುಟ್ಟುನ ತಡಿತಾಳೆ, ಇವತ್ತೇನೋ ಎಲ್ಲೂ ಕೂಡ ಹೋಗ್ಬೇಡ, ಇದರಿಂದ ನನಗೆ ಅಪಾಯ ಆಗುತ್ತೆ ಅಂತ. ಬಟ್ ಬುಟ್ಟು ಮಾತ್ರ ಕೇಳುವುದಿಲ್ಲ. ಏನೇ ಆಗಲಿ ಇವತ್ತು ಹೋಗ್ತೇನಂತ ಅವಳನ್ನ ಅಲ್ಲಗೆಳೆದು ಅದೇ ಕೂಡಲೇ ಗುಡ್ಡುವಿನ ಬೈಕ್ ಮೂಲಕ ಅವರಿಬ್ಬರು ಸೀದಾ ಆ ವ್ಯಕ್ತಿನ ಮೀಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಮೀಟ್ ಮಾಡಿ ಆದ್ಮೇಲೆ ಗೊತ್ತಾಗುತ್ತೆ ದುಬೈ ಹೋಗ್ಲಿಕ್ಕೆ ಸುಮಾರು 10 ಲಕ್ಷ ರೂಪಾಯಿ ಬೇಕಂತ. ಆ್ಯಂಡ್ ಇವಾಗಿನ ಪರಿಸ್ಥಿತಿಯಲ್ಲಿ ಅದು ಸಾಧ್ಯ ಇಲ್ಲ, ಮುಂದೆ ನೋಡುವಂತ ಅವರಲ್ಲಿಂದ ವಾಪಸ್ ಬರ್ತಿರ್ತಾರೆ. ಹಾಗೆ ವಾಪಸ್ ಬರ್ತಿರುವಾಗ ತುಂಬಾ ಲೇಟ್ ಆಗಿದ್ದ ಕಾರಣ ಕತ್ತಲು ಎಲ್ಲ ಕಡೆ ತುಂಬಿ ಹೋಗಿತ್ತು. ಸೊ ಹೇಗೆ ಬರ್ತಿರುವಾಗ ಅವರ ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ, ಗುಡ್ಡುವಿನ ಬೈಕ್ ಅಚಾನಕ್ ಆಗಿ ಸ್ಟಾಪ್ ಆಗಿಬಿಡುತ್ತೆ. ಸ್ಟಾಪ್ ಆಗಿದ್ದ ಕಾರಣ ಇವರಿಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಲ್ಲ. ನಾ ಮೊದಲೇ ಹೇಳಿದ್ದೆ ಅದಕ್ಕೆ ಒಂದು ಮೊಳೆ ತೆರುವ ವಸ್ತು ಬೇಕಂತ. ಸೊ ಬುಟ್ಟು ಅದನ್ನ ಹುಡುಕ್ತಾ ಅಂದ್ರೆ ಈ ಮೊಳೆ ಎಲ್ಲಾದ್ರೂ ಸಿಗುತ್ತಾ ಅಂತ ಹುಡುಕ್ತಾ ಒಂದ್ ಕಡೆ ಹೋಗ್ತಾನೆ. ಅಲ್ಲವನಿಗೆ ಒಂದು ಮರ ತೋರಿ ಬರುತ್ತೆ. ಹಾಗೆ ಆ ಮರಕ್ಕೆ ಅಂಟಿಕೊಂಡಿರುವಂತ ಒಂದು ಮೊಳೆ ತೋರಿ ಬರುತ್ತೆ. ಅದನ್ನ ಮುಟ್ಟಿದ ಕೂಡಲೇ ಅವನಿಗೆ ಏನಾಗುತ್ತೋ ಗೊತ್ತಿಲ್ಲ, ಅವನಲ್ಲೇ ತಲೆದೊರಗಿ ಬಿದ್ದುಬಿಡ್ತಾನೆ. ಆಮೇಲೆ ಗುಡ್ಡು ಒಂದು ಚೆಕ್ ಮಾಡಿದಾಗ ಇವನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಸೊ ಗುಡ್ಡುವೆ ಅವನ ಹೇಗೋ ಎತ್ಕೊಂಡು ಅಲ್ಲಿಂದ ಸೀದಾ ಅವನ ಮನೆಗೆ ಬಿಡ್ತಾನೆ. ಅವನು ಮನೆಗೆ ಬಂದ ಕೂಡಲೇ ಅಮ್ಮನೊಟ್ಟಿಗೆ ಒಂಚೂರು ಕೂಡ ಮಾತಾಡದೆ ಊಟ ಮಾಡಿ ಸುಮ್ಮನೆ ಮಲ್ಕೋತಾನೆ. ಅಮ್ಮ ಅನ್ಕೋತಾರೆ ಮೋಸ್ಟ್ಲಿ ಗಲಾಟೆ ಆಗಿದ್ದ ಕಾರಣ ಅವನು ಈ ರೀತಿ ಇದ್ದ ಅಂತ. ಆದರೆ ಹೋಗ್ತಾ ಅವನ ಸ್ವಭಾವ ಇನ್ನೂ ಕೂಡ ಬದಲಾಗ್ತಾ ಹೋಗ್ತಿತ್ತು. ಆದ್ರೆ ಅದರಿಂದ ಒಂದು ಯೂಸ್ ಆಗಿತ್ತು. ಅದೇನಪ್ಪ ಅಂದ್ರೆ ಆ ಘಟನೆ ಆದ ನಂತರ ಅವನ ಕೆರೆಯಲ್ಲಿ ಸಾವಿರಾರು ಮೀನುಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದ್ದವು. ಅದರಿಂದ ಅವನ ಬಿಸ್ನೆಸ್ ಇಂಪ್ರೂವ್ ಆಗಿ ಅವನು ತುಂಬಾ ಹಣ ಮಾಡ್ತಾನೆ. ಅದರಿಂದ ಈ ರತ್ನಮಾಲಾ ಕೂಡ ತುಂಬಾ ಖುಷಿ ಆಗುತ್ತೆ. ಸೊ ಈ ಕಡೆ ಇವನ ಬಿಸ್ನೆಸ್ ಇಂಪ್ರೂವ್ ಆಗ್ತಿದ್ರೆ ಆ ಕಡೆ ಸೋಮಿನ ಕೆರೆಯಲ್ಲಿದ್ದ ಆಲ್ಮೋಸ್ಟ್ ಎಲ್ಲಾ ಮೀನುಗಳು ಕೂಡ ಖಾಲಿಯಾಗಿದ್ದವು. ಅವನ ಆರೋಪ ಏನಪ್ಪ ಅಂದ್ರೆ ಈ ಬುಟ್ಟುವೆ ಹೋಗಿ ಆ ಮೀನುಗಳನ್ನ ಕಳ್ತನ ಮಾಡಿ ಅಲ್ಲಿ ಹಾಕೊಂಡಿದ್ದಾನಂತ. ಆದ್ರೆ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಅವನ ಬಳಿ ಯಾವುದೇ ಸಾಕ್ಷಿ ಇದ್ದಿರೋದಿಲ್ಲ. ಸೊ ಹೀಗೆ ಬುಟ್ಟು ಆವತ್ತಿಂದ ತುಂಬಾ ಇಂಪ್ರೂವ್ ಆಗ್ತಾ ಹೋಗ್ತಾನೆ. ಹೀಗಿರುವಾಗ ಒಂದಿನ ರತ್ನಮಾಲಾಳ ಬಳಿ ಒಬ್ಬ ಪೊಲೀಸ್ ಆಗಿರುವ ಹೆಂಗಸು ಬರ್ತಾಳೆ. ಈ ರತ್ನಮಾಲಾ ಇನ್ನೇನು ಆತ್ಮದೊಟ್ಟಿಗೆ ಮಾತಾಡಿ ಆತ್ಮನ ಹೊರ ತೆಗಿಬೇಕು. ಆವಾಗ ಆತ್ಮ ಒಂದು ಮಾತು ಹೇಳುತ್ತೆ, ನನ್ನನ್ನ ಕಾಪಾಡೋದು ಬಿಟ್ಟು ಫಸ್ಟ್ ನನ್ನ ಮಗನ ಕಾಪಾಡುವಂತ. ಯಾಕಂದ್ರೆ ಅವನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ, ಅದರಿಂದ ಅವನ ಸಾವಾಗ್ಬೋದಂತ. ಆ ಮಾತು ಕೇಳಿ ರತ್ನಮಾಲಾಗೆ ತುಂಬಾನೇ ಶಾಕ್ ಆಗುತ್ತೆ. ಅದಲ್ಲದೆ ಅವಳಿಗೆ ಕೂಡ ಎಣಸೋಕ್ ಸ್ಟಾರ್ಟ್ ಆಗುತ್ತೆ. ಕೆಲವು ದಿನಗಳಿಂದ ಅವನು ಕೂಡ ತುಂಬಾ ವಿಚಿತ್ರವಾಗಿ ಆಡ್ತಿದ್ದ. ಇದು ನಿಜ ಇರ್ಬೋದಂತ ಚೆಕ್ ಮಾಡ್ಲಿಕ್ಕೋಸ್ಕರ ಅವನು ಮಲಗಿರುವ ಬೆಡ್ ಕೆಳಗೆ ಒಂದು ಲಿಂಬೆಹಣ್ಣು ಇಡ್ತಾಳೆ. ಇಫ್ ಇನ್ ಕೇಸ್ ಆ ಲಿಂಬೆಹಣ್ಣಿನ ಕಲರ್ ಚೇಂಜ್ ಆದ್ರೆ ಆತ್ಮದ ಕಾಟ ಇದೆ ಅಂತ. ಬಟ್ ಅದೇಗೋ ಆತ್ಮಕ್ಕೆ ಅಂದ್ರೆ ಬುಟ್ಟುವಿಗೆ ಗೊತ್ತಾಗಿ ಅದನ್ನ ಬಿಸಾಡಿ ಈ ರತ್ನಮಾಲಾಗೆ ವಾರ್ನ್ ಮಾಡುತ್ತೆ. ನಿನ್ನ ಮುಂದೆ ನಿಂತಿರೋದು ನಿನ್ನ ಮಗ ಬುಟ್ಟುವೆ, ಆದ್ರೆ ಅವನ ಒಳಗಿರೋ ಆತ್ಮ ಅವಂದಲ್ಲ, ಬೇರೆ ಯಾರದು ಅಂತ ಅವಳಿಗೆ ವಾರ್ನ್ ಮಾಡುತ್ತೆ. ಆದ್ರೆ ಆತ್ಮ ಗೊತ್ತಿರ್ಲಿಲ್ಲ ತನ್ನ ಮಗಂಗೋಸ್ಕರ ರತ್ನಮಾಲಾ ಯಾವ ಕೆಲಸ ಮಾಡೋಕ್ಕೂ ಮುಂದೆ ಇದ್ದಾಳಂತ. ಅಂಡ್ ಇಲ್ಲಿಂದ ಮೂವಿ ಸೀದಾ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಇಲ್ಲಿ ಬುಟ್ಟುವಿನ ಅಪ್ಪ ಅಂದ್ರೆ ರತ್ನಮಾಲಾ ಇದ್ದಾಳಲ್ಲ, ಅವಳ ಗಂಡನ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಆಕ್ಚುಲಿ ಸುಮಾರು ವರ್ಷಗಳ ಹಿಂದೆ ರತ್ನಮಾಲಾಳ ಗಂಡ ಕೂಡ ಒಬ್ಬ ತಾಂತ್ರಿಕ ಆಗಿದ್ದ. ಅವನು ತಾಂತ್ರಿಕ ಆಗಿ ಯಾವ ಲೆವೆಲ್ಗೆ ಹೋಗಿದ್ದ ಅಂದ್ರೆ ಇಫ್ ಇನ್ ಕೇಸ್ ತನ್ನ ಸ್ವಂತ ಮಗನ್ನೇ ಬಲಿ ಕೊಟ್ರೆ ಇನ್ನೂ ಜಾಸ್ತಿಯಾಗಿ ಅವನಿಗೆ ಶಕ್ತಿ ಸಿಗುತ್ತೆ ಅಂತ ಅವನ ಬಲಿ ಕೊಡ್ಲಿಕ್ಕೆ ಕೂಡ ಹೋಗಿದ್ದ. ಆದ್ರೆ ರತ್ನಮಾಲಾ ಹೇಗೂ ಅವನ್ನ ತಡೆದು ಅವಳ ಸ್ವಂತ ಗಂಡನ್ನೇ ಭೀಕರವಾಗಿ ಕೊಂದು ಬಿಟ್ಟಿದ್ಲು. ನಂತರ ಆ ಕೊಲೆ ಆರೋಪ ತನ್ನ ಮೇಲೆ ಬರ್ಬಾರ್ದಂತ ಮನೆ ಮುಂದಿರುವ ಮರಕ್ಕೆ ನೇಣಾಕಿ ಎಲ್ಲನ್ನ ನಂಬಿಸಿದ್ಲು. ಅಂದ್ರೆ ಈ ಫ್ಲಾಶ್ ಬ್ಯಾಕ್ ಮೂಲಕ ನಮ್ಗೇನ್ ಹೇಳುತ್ತೆ ಅಂದ್ರೆ ಮಗಂಗೋಸ್ಕರ ಸ್ವಂತ ಗಂಡನೇ ಕೊಂದಿದ್ದ ರತ್ನಮಾಲಾ ಇನ್ನು ಈ ದೆವ್ವನ ಬಿಡ್ತಾಳಂತ. ಅಂಡ್ ಅದಾದ ನಂತರ ಮೂವಿ ಪ್ರೆಸೆಂಟ್ಗೆ ಬರುತ್ತೆ. ಆವತ್ತಿಂದ ಅಂದ್ರೆ ಆ ಘಟನೆ ಆದ ನಂತರ ಈ ಬುಟ್ಟು ಕೂಡ ಚೇಂಜ್ ಆಗಿದ್ದಲ್ಲ. ಊರಲ್ಲಿ ಇನ್ನೂ ಕೆಲವು ಘಟನೆಗಳು ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದ್ದವು. ಅದೇನಪ್ಪ ಅಂದ್ರೆ ಹಲವಾರು ಕುರಿಗಳು ಇದ್ದಕ್ಕಿದ್ದಾಗೆ ಕಾಣಾಗ್ತಿದ್ದವು. ಹೋಗ್ತಾ ಈ ರತ್ನಮಾಲಾ ಗೊತ್ತಾಗುತ್ತೆ ಕುರಿಗಳು ಕಾಣಾಗ್ಲಿಕ್ಕೆ ಕಾರಣ ಈ ಬುಟ್ಟು ಒಳಗಿರುವ ಆತ್ಮ ಕುರಿಗಳನ್ನ ಕಾಣೆ ಮಾಡ್ತಿರೋದಕ್ಕೆ ರೀಸನ್ ಒಂದೇ, ಅದು ತನ್ನ ಆಹಾರವನ್ನ ತಿನ್ಲಿಕ್ಕೋಸ್ಕರ. ಬುಟ್ಟು ಒಳಗಿದ್ದ ಆತ್ಮ ಕುರಿಗಳನ್ನ ಕದಿತಿರ್ಲಿಲ್ಲ,
ಬದಲಾಗಿ ಅದನ್ನ ತಿಂದು ತನ್ನ ಹೊಟ್ಟೆನ ತುಂಬಿಸ್ಕೊಳ್ತಿತ್ತು. ಹೀಗೆ ಒಂದಿನ ರತ್ನಮಾಲ ದೃಢ ನಿರ್ಧಾರವನ್ನ ಮಾಡಿ ತನಗಿರುವ ಶಕ್ತಿ ಮೂಲಕ ಬಿಟ್ಟು ಒಳಗಿದ್ದ ಆತ್ಮನ ಹೊರತೆಗಿಲಿಕ್ಕೆ ಮುಂದಾಗ್ತಾಳೆ. ಬಟ್ ಅವಳ ಕೈಲಿ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಸಾಧ್ಯನೇ ಆಗೋದಿಲ್ಲ. ಆವಾಗ ಆ ಆತ್ಮ ಅವಳಿಗೆ ವಾರ್ ಮಾಡುತ್ತೆ, ಇನ್ಮುಂದೆ ಈ ರೀತಿ ಸಾಹಸಕ್ಕೆ ಕೈ ಹಾಕಿದ್ರೆ ನಾನು ನಿನ್ನ ಮಗನ ಕೊಂದಾಗ್ತೇನಂತ. ಅದಾದ ನಂತರ ಬುಟ್ಟು ಸೀದಾ ರಿಂಕಿ ಬಳಿ ಹೋಗ್ತಾನೆ. ಇಲ್ಲಿ ರಿಂಕಿ ಸ್ಟಾರ್ಟಿಂಗ್ ಅಲ್ಲಿ ಬುಟ್ಟುವಿನ ಹಿಂದೆ ಬೀಳ್ತಿದ್ಲು, ನಾನು ಆವಾಗಷ್ಟು ಹೇಳ್ತಿದ್ದೆ. ಆ್ಯಂಡ್ ಆ ಒಂದು ಘಟನೆ ಆದ ನಂತರ ಬುಟ್ಟುವೆ ಸೀದಾ ಹೋಗಿ ರಿಂಕಿ ಹತ್ರ ಮಾತಾಡ್ತಿದ್ದ, ಅವಳ ಹಿಂದೆ ಯಾವಾಗಲೂ ಬೀಳ್ತಿದ್ದ. ಇವನ್ ಅದನ್ನ ಕಂಡು ರಿಂಕಿ ಕೂಡ ಸ್ವಲ್ಪ ಡೌಟ್ ಬರುತ್ತೆ, ಮುಂಚೆ ಅವನು ಹೀಗಿರ್ಲಿಲ್ಲ, ಇವಾಗ ಯಾಕೆ ಹೀಗೆ ಮಾಡ್ತಿದ್ದ ಅಂತ. ಆದರೂ ಕೂಡ ನಾ ಬಯಸಿದ್ದು ನನಗೆ ಸಿಗ್ತಿದೆ ಅಂತ ಅವಳು ಕೂಡ ಅವನ್ನ ಒಪ್ಕೊಂಡು ಅವರಿಬ್ಬರು ಆವತ್ತಿಂದ ಶಾರೀರಿಕವಾಗಿ ಸಂಬಂಧವನ್ನ ಇಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅವರ ಆ ರೀತಿಯ ಸಂಬಂಧ ರಿಂಕಿಯ ಅಪ್ಪಂಗೆ ಇಷ್ಟ ಇರುವುದಿಲ್ಲ. ಅವನು ಯಾವಾಗಲೂ ಅವರಿಗೆ ತಡೆ ಆಗ್ತಿದ್ದ. ಇಷ್ಟೆಲ್ಲ ಆಗ್ತಿರುವಾಗ ರತ್ನಮಾಲೆಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಅವಳು ಹೇಗಾದ್ರೂ ಮಾಡಿ ತನ್ನ ಮಗನ ಆತ್ಮದಿಂದ ಕಾಪಾಡಬೇಕಂತ ಲಿಂಗರಾಜ ಹೆಸರಿನ ಒಬ್ಬ ಮಾಂತ್ರಿಕನ ಹೋಗಿ ಭೇಟಿ ಆಗ್ತಾಳೆ. ಅವಳು ಹೇಳ್ತಾಳೆ, ನನ್ನ ಶಕ್ತಿಯ ಮುಂದೆ ಅದರ ಶಕ್ತಿ ತುಂಬಾ ಜಾಸ್ತಿ ಇದೆ, ಅದನ್ನ ಸೋಲಿಸೋಕೆ ನನಗೆ ಆಗಲ್ಲ ಅಂತ. ಆವಾಗ ಆ ಲಿಂಗರಾಜ್ ಹೇಗೋ ಮಾಡಿ ಆತ್ಮದ ಎಲ್ಲಾ ಕಥೆನ ತಿಳ್ಕೊಂಡು ಅವಳಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಆವಾಗ ಅವರಿಗೆ ಗೊತ್ತಾಗುತ್ತೆ ಬುಟ್ಟುವಿನ ಒಳಗೆ ಬಂದ ಆತ್ಮದ ಹೆಸರು ಅಂಬ್ರಿನ್ ಅಂತ. ಅವನು ಸುಮಾರು ವರ್ಷಗಳ ಹಿಂದೆ ಇದೇ ಊರಲ್ಲಿ ವಾಸವಾಗಿದ್ದ. ಅವನಿಗೆ ಅಮ್ಮದಿರುವುದಿಲ್ಲ, ಅಪ್ಪದಿರ್ತಾನೆ. ಆದ್ರೆ ಅವನು ಯಾವಾಗ್ಲೂ ಇವನಿಗೆ ಹೊಡೆದು ಬಡ್ದೆಲ್ಲ ಮಾಡ್ತಿದ್ದ. ಸೊ ಹೀಗೆ ಅವನು ದೊಡ್ಡವನಾದ ನಂತರ ಅವನಿಗೆ ಜೀವನ ನಡೆಸಲಿಕ್ಕೋಸ್ಕರ ಬೇರೆ ದಾರಿ ತೋರದೆ ಅವನು ಯಾವಾಗಲೂ ಆ ಊರಲ್ಲಿದ್ದ ಕುರಿಗಳನ್ನ ಕಳ್ತನ ಮಾಡಿಕೊಂಡು ಅದನ್ನ ಮಾರಿ ಹೇಗೋ ಮಾಡಿ ಜೀವನವನ್ನ ಸಾಗಿಸ್ತಿದ್ದ. ಹೀಗಿರುವಾಗ ಒಂದಿನ ಅವನ ಭೇಟಿ ಅದೇ ಊರಲ್ಲಿದ್ದ ಒಬ್ಬ ಹುಡುಗಿಯೊಟ್ಟಿಗಾಗುತ್ತೆ. ಅವಳನ್ನ ಕಂಡ ಕೂಡಲೇ ಇವನಿಗೆ ಪ್ರೀತಿಯಾಗುತ್ತೆ. ಇವನ್ ಅವಳಿಗೆ ಕೂಡ ಇವನಂದ್ರೆ ತುಂಬಾ ಇಷ್ಟ ಇತ್ತು. ಸೊ ಅದಕ್ಕೋಸ್ಕರ ಅವ್ರು ಯಾವತ್ತೂ ಕದ್ದು ಮುಚ್ಚಿ ಸೇರ್ತಿದ್ರು. ಇಲ್ಲಿ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ, ಆ ಹುಡುಗಿ ಆ ಊರಿನ ಒಬ್ಬ ಮಹಾನ್ ವ್ಯಕ್ತಿಯ ಮಗಳಾಗಿದ್ಲು. ಆ ವ್ಯಕ್ತಿಗೆ ಗೊತ್ತಿಲ್ಲದೆ ಆ ಹುಡುಗಿ ಅವನ್ನ ಯಾವಾಗಲೂ ಕದ್ದು ಮುಚ್ಚಿ ಸೇರ್ತಿದ್ಲು. ಹೀಗಿರುವಾಗ ಒಂದಿನ ಅಂಬ್ರಿನ್ ಹಾಗೆ ಅವನ ಹುಡುಗಿ ಅವನ ಮನೆಯಲ್ಲೇ ಸೇರ್ತಿರುವಾಗ ಆ ವಿಷಯ ಹೇಗೂ ಆ ದೊಡ್ಡ ವ್ಯಕ್ತಿ ಗೊತ್ತಾಗಿ ಅದೇ ಕೂಡಲೇ ಊರಿನವರೊಟ್ಟಿಗೆ ಅಲ್ಲಿಗೆ ಬರ್ತಾನೆ. ಆದ್ರೆ ಶಾಕಿಂಗ್ಲಿ ಅಲ್ಲಿ ಬಂದು ನೋಡಿದಾಗ ಈ ಅಂಬ್ರಿನ್ ಒಂದ್ ಕಡೆ ಮಲಗಿದ್ರೆ ಅವನ ಪಕ್ಕದಲ್ಲಿ ಆ ಹುಡುಗಿ ಸತ್ತು ಬಿದ್ದಿದ್ಲು. ಆ ದೊಡ್ಡ ವ್ಯಕ್ತಿಯಾಗಿ ಊರಿನವರು ಎಲ್ಲಾ ಸೇರಿ ಈ ಅಂಬ್ರಿನ್ಗೆ ಹೊಡೆದು ಬಡಿದು ಅವನ್ನ ಕೊಂದ್ಬಿಡ್ತಾರೆ. ಹಾಗೆ ಅದೇ ಮರ, ಈ ಬುಟ್ಟು ಯಾವ ಮೊಳೆನ ಆ ಮರದಿಂದ ಕಿತ್ತಿದ್ನೋ ಅದೇ ಮರಕ್ಕೆ ಅವನ ನೇತಾಕಿ ಅದೇ ಮೊಳೆ ಮೂಲಕ ಅವನ ಹಣೆಗೆ ಚುಚ್ಚಿ ಅವನ ಅಲ್ಲಿ ಬಲಿ ತಗೊಂಡಿದ್ರು. ಸೊ ಅದೇ ಒಂದು ಕಾರಣಕ್ಕೆ ಬುಟ್ಟು ಆ ಮೊಳೆ ಮುಟ್ಟಿದಾಗ ಅಂಬ್ರಿನ್ನ ಆತ್ಮ ಅವನೊಳಗೆ ಬಂದಿದ್ದು. ಸೊ ಇವಾಗೆಲ್ಲ ಕತೆ ಗೊತ್ತಾಗಿದೆ, ಬುಟ್ಟು ಒಳಗಿದ್ದ ಆತ್ಮ ಅಂಬ್ರಿನ್ ಅಂತ. ಸೊ ಲಿಂಗರಾಜನ್ ಮಾಂತ್ರಿಕ ಅದೇ ಕೂಡಲೇ ತನಗಿರೋ ಶಕ್ತಿ ಮೂಲಕ ಬುಟ್ಟುವಿನ ತನ್ನ ಬಳಿ ಕರೀತಾನೆ. ಹಾಗೆ ಆತ್ಮಕ್ಕೆ ವಾರ್ನ್ ಮಾಡ್ತಾನೆ, ನೀನು ನಿಜವಾಗ್ಲೂ ಎಲ್ಲಾದ್ರೂ ಇರ್ಬೇಕಂದ್ರೆ ಯಾವ್ದಾದ್ರೂ ಪ್ರಾಣಿಯ ದೇಹದೊಳಗೋಗಿ ಸೇರ್ಕೋ, ಈ ಬುಟ್ಟುವಿಗೆ ತೊಂದರೆ ಕೊಡ್ಬೇಡ, ಅವನ್ನ ಬಿಟ್ಟೋಗುವಂತ. ಆವಾಗ ಆತ್ಮ ಹೇಳುತ್ತೆ, ನಾನು ನಾರ್ಮಲ್ ಮನುಷ್ಯನಾಗಿದ್ದಾಗ ನನ್ನ ಪ್ರೀತಿನ ಉಳಿಸ್ಕೊಳ್ಲಿಕ್ಕಾಗ್ಲಿಲ್ಲ, ಈ ಜನರು ನನ್ನ ಅವಳಿಂದ ದೂರ ಮಾಡಿಬಿಟ್ರು. ಆದ್ರೆ ಇವಾಗ ಆತ್ಮವಾಗಿ ಒಬ್ಬ ಹುಡುಗಿನ ಇಷ್ಟಪಡ್ತಿದ್ದೇನೆ, ಅವಳೇ ರಿಂಕಿ. ನಾನು ಅವಳನ್ನ ಮದುವೆಯಾಗಿ ಅವಳೊಟ್ಟಿಗೆ ಸಂಸಾರ ಮಾಡ್ತೇನೆ. ನಾನು ಏನು ಕಳೆದೋಗಿದ್ದ ಕನಸೇನಿದೆ, ಪ್ರೀತಿ ಏನಿದೆ, ಅದನ್ನ ಇವಾಗ ಆತ್ಮವಾಗಿ ಮತ್ತೆ ಪಡ್ಕೋತೇನೆ. ಪ್ರಾಣಿ ಒಳಗೆ ಹೋದ್ರೆ ನಾನು ಪ್ರೀತಿ ಮಾಡಲಿಕ್ಕೆ ಆಗಲ್ಲ, ಅದಕ್ಕೋಸ್ಕರ ಈ ಬುಟ್ಟುವಿನೊಳಗೆ ಬಂದೆ ಅಂತ ಅದು ತನ್ನ ನಿರ್ಧಾರವನ್ನ ತಿಳಿಸುತ್ತೆ. ನಂತರ ಲಿಂಗರಾಜನ್ ತನಗಿರುವ ಶಕ್ತಿ ಮೂಲಕ ಆತ್ಮನ ತೆಗಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಸಾಧ್ಯವಾಗದೆ ಆತ್ಮ ಅಲ್ಲಿಂದ ಓಡಿ ಹೋಗಿ ರಿಂಕಿ ಬಳಿ ಹೋಗಿ ಅವಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮುಂದಾಗುತ್ತೆ. ಆವತ್ತಿಯಾಗಲೇ ರಿಂಕಿ ಗೊತ್ತಾಗುತ್ತೆ ಇದು ಆಕ್ಚುಲಿ ಬುಟ್ಟು ಅಲ್ಲ, ಬುಟ್ಟು ಒಳಗೆ ಬೇರೆ ಯಾವುದೋ ಆತ್ಮ ಇದೆ ಅಂತ. ಆದ್ರೂ ಕೂಡ ಆತ್ಮ ಬಲವಂತವಾಗಿ ಅವಳನ್ನ ಸೀದಾ ಕಾಡೊಳಗೆ ಕರ್ಕೊಂಡು ಹೋಗುತ್ತೆ. ಹಾಗೆ ಬುಟ್ಟುವಿನ ಆತ್ಮ ಆ ಕಾಡಲ್ಲಿ ಓಡಾಡ್ತಿರುವಾಗ ಕಾಡಿನ ಮಧ್ಯೆ ಯಾರು ಹಾಕಿದ್ದ ಒಂದು ಟ್ರ್ಯಾಪ್ಗೆ ಅದು ಸಿಕ್ಕಿ ಬೀಳುತ್ತೆ. ಈ ಕಡೆ ಊರಿನವರೆಲ್ಲ ಈ ಕುರಿಗಳನ್ನ ಹುಡುಕ್ತಿರ್ತಾರೆ. ಆವಾಗ ಊರಿನವರಿಗೆ ಗೊತ್ತಾಗುತ್ತೆ ಆಕ್ಚುಲಿ ಈ ಕುರಿನ ಕದ್ದಿದ್ದು ಬೇರೆ ಯಾರು ಅಲ್ಲ, ಬುಟ್ಟುವೆ ಅಂತ. ಹಾಗೆ ಅವನು ಇವಾಗ ಪ್ರೆಸೆಂಟ್ ಅಲ್ಲಿ ಆ ಕಾಡೊಳಗೆ ಟ್ರ್ಯಾಪ್ ಆಗಿದ್ದಾರಂತ. ಅದೇ ಕೂಡಲೇ ಹೋಗಿ ಆ ಟ್ರ್ಯಾಪ್ ಅನ್ನ ಬಿಡಿಸಿ ಅವನ ಮೇಲೆ ಹಲ್ಲೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಊರಿನ ಯಾರಿಗೂ ಕೂಡ ಗೊತ್ತಿರುವುದಿಲ್ಲ ಬುಟ್ಟು ಒಳಗೆ ಒಂದು ಆತ್ಮ ಇದೆ ಅಂತ. ಆವಾಗಲ್ಲಿ ಆ ತಾಂತ್ರಿಕನೊಟ್ಟಿಗೆ ರತ್ನಮಾಲ ಬಂದು ಊರಿನ ಎಲ್ಲರಿಗೂ ಕೂಡ ಹೇಳ್ತಾಳೆ,
ನನ್ನ ಮಗನ ಒಳಗೆ ಅಮ್ರೆನ್ನ ಆತ್ಮ ಇದೆ, ಅದೇ ರೀತಿಯೆಲ್ಲ ಮಾಡ್ತಿದೆ ಹೊರತು ಇವನಿಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ. ಆವಾಗ ಆತ್ಮ ಒಂದು ವಿಷಯನ ರಿವೀಲ್ ಮಾಡುತ್ತೆ. ಅದೇನಪ್ಪ ಅಂದ್ರೆ ಅವನ ಪ್ರೀತಿ ಹುಡುಗಿನ ಕೊಂದಿದ್ದು ಅವಳ ಅಪ್ಪ ಅದೇ ಊರಿನ ದೊಡ್ಡ ವ್ಯಕ್ತಿ ಅಂತ. ಆವಾಗ ನನಗೆ ಆ ಪ್ರೀತಿನ ಪಡ್ಕೊಳ್ಳಿಕ್ಕಾಗ್ಲಿಲ್ಲ. ಬಟ್ ಇವಾಗ ಆತ್ಮವಾಗಿ ನನಗೆ ಈ ಪ್ರೀತಿ ಸಿಗ್ತಾ ಇದೆ, ನನ್ನ ತಡೆಬೇಡಿ ಅಂತ ಅದು ತುಂಬಾನೇ ಗೋಗರಿಯುತ್ತೆ. ರತ್ನಮಾಲಾ ಹಾಗೆ ಊರಿನವರು ತುಂಬಾ ಕನಸು ಮಾಡ್ಲಿಕ್ಕೆ ನೋಡ್ತಾರೆ, ಆದ್ರೆ ಆತ್ಮ ಮಾತ್ರ ಕೇಳೋದಿಲ್ಲ. ಆವಾಗ ಈ ಕಡೆ ಮಾಂತ್ರಿಕ ಲಿಂಗರಾಜನ್ಗೆ ಬೇರೆ ದಾರಿ ತೋರದೆ ಅದೇ ಮಳೆ ಮೂಲಕ ಆತ್ಮಕ್ಕೆ ಚುಚ್ಚಿ ಅವನ ದೇಹದಿಂದ ಆತ್ಮ ಹೊರಗಡೆ ಹೋಗುವಂತೆ ಮಾಡ್ತಾನೆ. ಅಂಡ್ ಆವತ್ತಿಂದ ಎಲ್ಲ ಕೂಡ ನಾರ್ಮಲ್ ಆಗುತ್ತೆ. ಅದರ ನೆಕ್ಸ್ಟ್ ಡೇ ಈ ಬುಟ್ಟು ಈ ಊರಲ್ಲಿ ಇನ್ಯಾವತ್ತೂ ಕೂಡ ಇರಲ್ಲ. ಇದೇ ತರ ಘಟನೆ ಮತ್ತೆ ಆಗ್ಬೋದಂತ ಅವನು ಅದೇ ಕೂಡಲೇ ಅಲ್ಲಿಂದ ದುಬೈ ಹೊರಡ್ತಾನೆ. ಹಾಗೆ ಹೊರಡೋಕ್ಕಿಂತ ಮುಂಚೆ ಈ ರಿಂಕಿಗೆ ಮಾತು ಕೊಟ್ಟೋಗ್ತಾನೆ, ನಾವು ಬರೋವರೆಗೆ ಕಾಯ್ತೆ ಅಂತ. ಬಟ್ ರಿಂಕಿ ಮಾತ್ರ ಅದಕ್ಕೆ ಒಪ್ಪೋದಿಲ್ಲ. ನಿನ್ಗೆ ಕಾಯ್ಲಿಕ್ಕೆ ಆಗಲ್ಲ ಅಂತ ಅವನ ಪ್ರಪೋಸಲ್ ನ ರಿಜೆಕ್ಟ್ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ. ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ನಮಗೆ ರತ್ನಮಾಲಾ ಪೋಸಸ್ ಆಗಿರುವ ರತ್ನಮಾಲಾ ಯಾವ ರೀತಿ ಬುಟ್ಟು ಆತ್ಮನಿಂದ ಪೋಸ್ ಆಗಿದ್ದ ನೋಡಿ, ಅದೇ ರೀತಿ ಅವಳು ಕೂಡ ಪೋಸ್ ಆಗಿ ಬೇವ್ ಮಾಡ್ತಿರೋದನ್ನ ತೋರಿಸ್ತಾ ಆ ಮೂವಿನಲ್ಲಿಗೆ ಎಂಡ್ ಮಾಡ್ತಾರೆ. ಸೊ ಇದಿಷ್ಟು ಆಕ್ಚುಲಿ ಆ ಮೂವಿಯ ಕತೆ. ನಿಮಗೆ ಇಷ್ಟ ಆಯ್ತು ಅಂದ್ಕೊಳ್ತಾ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.